ನಿರ್ದೇಶಕ. ಎಲ್ಲದಕ್ಕಿಂತ ಮೊದಲಾಗಿ ಪ್ರಜ್ವಲ್ ಸರ್ಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಸಕ್ಸಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದೊಂದು ತುಂಬ ಇಷ್ಟು ದಿನ ಥಿಯೇಟರ್ಸಲ್ಲಿ ಬ್ರೇಕ್ ಇದ್ದು ಒಂದು ಮೂವಿ ರಿಲೀಸ್ ಆಗಿ ಅದು ಸಕ್ಸಸ್ ಆಗ್ತಾ ಇದೆ ಅಂತಂದರೆ ಒಂದು ನಮ್ಮ ಇಂಡಸ್ಟ್ರಿಗೆ ಒಂದು ಪಾಸಿಟಿವ್. 2019 ನಮ್ಮದು 2 ಸಾಂಗ್ ಬ್ಯಾಕ್ ಟು ಬ್ಯಾಕ್ ಬಂದಿತ್ತು. ಶಾನಾ ಟಾಪ್ ಆಗಿದೆ ಮತ್ತು ಹಿಡ್ಕ 2 ಸಾಂಗ್ ನೀವೆಲ್ಲ ಪಿಕ್ ಮಾಡಿದ್ರಿ. ಅದೇ ಒಂದು ಜೋಶಲ್ಲಿ ಒಂದು ಫೋರ್ಸಲ್ಲಿ 2020 ನಾನು ಬ್ಯಾಟ್ ಇಟ್ಕೊಂಡು ರೆಡಿ ಆಗಿದ್ದೆ. ನೆಕ್ಸ್ಟ್ ಬಾಲ್ ಬರುತ್ತೆ 6 ಹೊಡೆಯೋಣ ಅಂತ. ಆದರೆ 2020 ಯಾವುದೂ ಮ್ಯಾಚ್ ಆಗಲಿಲ್ಲ. ಸೊ ಇವಾಗ 2021 ಒಂದು ಇದೊಂದು ದೊಡ್ಡ ಮ್ಯಾಚ್ ಅಂತ ನನಗೆ ಅನಿಸುತ್ತೆ. ಇಡೀ ಟೀಮು ತುಂಬ ಪ್ಯಾಷನೆಟ್ ಆಗಿ ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಒಂದು ಪಾಸಿಟಿವ್ ನೋಟಲ್ಲಿದೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಂದು 2.5-3 ವರ್ಷದಿಂದ ಇದ್ರ ಮೇಲೆ ಸ್ಕ್ರಿಪ್ಟ್ ಮೇಲೆ ಮತ್ತು ಮ್ಯೂಸಿಕ್ ಮೇಲೆ ಕೆಲಸ ಮಾಡಿದ್ವಿ. ಸುಮಾರು ಒಂದು 6-7 ಮಂತ್ಸಿಂದನೂ ಯಾಕಂದರೆ ಫಿಲ್ಮ್ ಆಗಲೇ ರೆಡಿ ಆಗಿತ್ತು. ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಾಗ ಸೀನ್ಗಳು ನೋಡ್ತಾ ಇದ್ದಂಗೆ ಒಂದು ಐಡಿಯಾಗಳು ಬರ್ತಿದ್ದಂಗೆ ನಾವು ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಅಂತ ಅನ್ಕೊಂತ ಇದ್ವಿ. ಅನ್ಕೊಂತಿದ್ದಂಗೆ ನೆಕ್ಸ್ಟ್ ರಾಮು ಸರ್ ಕಾಲ್ ಮಾಡ್ತಿದ್ವಿ. ಸರ್ ಬಾಂಬೆ ಹೋಗ್ಬೇಕು, ಅಲ್ಲಿ ಡ್ರಾಪ್ಸ್ ರೆಕಾರ್ಡ್ ಮಾಡ್ಬೇಕು ಅಂತ. ಅವ್ರು ಏನು ಹೇಳ್ತಾರೆ, ಸರ್ ಮಾಡಿ ಸರ್, ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮಾಡಿ ಅಂತ. ನಾವು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು ಮೋರ್ ದನ್ 200 ಟೆಕ್ನಿಷಿಯನ್ಸ್ ಯೂಸ್ ಮಾಡಿದ್ದೀವಿ ಇದರಲ್ಲಿ. ಈ ರೆಕಾರ್ಡ್ ಬ್ಯಾಂಗ್ಳೂರ್, ಚೆನ್ನೈ, ಕೇರಳ, ಇನ್ಕ್ಲೂಡಿಂಗ್ ಕ್ಯಾಲ್ಕಟಾಂದ ಕೂಡ ನಾವು ಮ್ಯೂಸಿಷಿಯನ್ಸ್ ಯೂಸ್ ಮಾಡಿದ್ದೀವಿ. ನಮ್ಮ ಪಿಕ್ಚರಲ್ಲಿ 4 ಸಾಂಗ್ ಇದೆ. ಈಗ ತಾನೇ ನಮ್ಮ ಡೈರೆಕ್ಟರ್ ಹೇಳಿದಂಗೆ ನಮ್ಮ ಮೂವಿ ಬಂದು ಇಟ್ಸ್ ಅನ್ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ, ಮೇನ್ಲಿ ಆ್ಯಕ್ಷನ್ ಇದೆ. ಸೊ ಹಂಗಾಗಿ ಸಾಂಗಲ್ಲೂ ಕೂಡ ಆ್ಯಕ್ಷನ್ ಕೊಟ್ಟಿಲ್ಲ ಅವರು. ಫೈಟ್ ಮೇಲೆ ಒಂದು ಸಾಂಗ್ ಇದೆ. ಆ ಸಾಂಗಲ್ಲಿ ಎಲ್ಲರಿಗೂ ತುಂಬ ಅಂದರೆ ವಿತೌಟ್ ಕೊರಿಯೋಗ್ರಫರ್ ನೀವು ಸಾಂಗ್ ಯಾವ ಥರ ಮಾಡ್ಬೋದು ಅಂದರೆ ಅಫ್ಕೋರ್ಸ್ ಫೈಟ್ ಇಸ್ ಆಲ್ಸೋ ಕೊರಿಯೋಗ್ರಫಿ. ಸೊ ಹಂಗಾಗಿ ಅಲ್ಲಿ ಪ್ರಜ್ವಲ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ನಮ್ಮ ಫೈಟ್ ಮಾಸ್ಟರ್ ಶಾರ್ಟ್ಸ್ ಇರ್ಬೋದು, ಕ್ಯಾಮ್ರಾಮನ್ ಶಾರ್ಟ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಕಮ್ ಔಟ್ ಫ್ಯಾಂಟಾಸ್ಟಿಕ್. ಈಗ 4 ಸಾಂಗಲ್ಲಿ ನಾವು ನಮ್ಮ ಡೈರೆಕ್ಟರ್ ಒಂದು ಸಾಂಗ್ ಬರೆದಿದ್ದಾರೆ, ಗ್ರೇಟ್ ಸಾಂಗ್ ಅವರೇ ಬರೆದಿದ್ದಾರೆ. 2 ಸಾಂಗ್ ಬರೆದಿದ್ದಾರೆ ಆ್ಯಕ್ಚುಲಿ. ಮತ್ತು ನಮ್ಮ ರಾಘವೇಂದ್ರ ಕಾಮತ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಕವಿರಾಜ್ ಬರೆದಿದ್ದಾರೆ. ಸಿಂಗರ್ಸಲ್ಲಿ ನಾವು ಆಂಥನಿ ದಾಸನ್ ಮೇನ್ ಟೈಟಲ್ ಸಾಂಗ್ ಅವರು ಹಾಡಿದ್ದಾರೆ. ಜೊತೆಗೆ ಚಿರಾಯು ಮಾಡಿ ಅಂತ ಈಗಾಗಲೇ ಒಂದು ರ್ಯಾಪರ್ ಅವರು ತುಂಬ ಪಾಪ್ಯುಲರ್ ಆಗಿದೆ. ಅವರು ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸಿಂಗ್ ಇನ್ ದ ಫಿಲ್ಮ್ಸ್ ಆಸ್ ಅ ಮೇನ್ ಸಿಂಗರ್. ಅವರೇ ಕೆಲವು ಪೋರ್ಷನ್ಸ್ ಲಿರಿಕ್ಸ್ ಬರೆದು ಅಂದರೆ ರ್ಯಾಪ್ ಪೋರ್ಷನ್ಸ್ ಅವರೇ ಬರೆದು ಅವರೇ ಹಾಡಿದ್ದಾರೆ. ಇದಲ್ಲದೆ ಹಿಂದೂ ಓದಿದ್ದಾರೆ, ಹಿಂದೂ ನಾಗರಾಜ್ ಅವರು. ಆಮೇಲೆ ಒಂದು ಸಾಂಗಲ್ಲಿ ವಿ ಯೂಸ್ 4 ಡಿಫ್ರೆಂಟ್ ಸಿಂಗರ್ಸ್. ನಮಗೆ ಮುನಿರಾಜ್ ಫೋಕ್ ಸಿಂಗರ್ ಹಾಡಿದ್ದಾರೆ, ರಾಜ್ಗುರು ಹೊಸಕೋಟೆ ಅವರು ಹಾಡಿದ್ದಾರೆ, ಚೇತನ್ ನಾಯಕ್ ಹಾಡಿದ್ದಾರೆ. ಅದೇ ಒಂದು ಸಾಂಗ್ ಇದೆ. ದಟ್ ಇಸ್ ಒನ್ ಆಫ್ ದ ಕಾಮಿಡಿ ಸಾಂಗ್ಸ್. ಇವಾಗ ಪ್ರಜ್ವಲ್ ಸರ್ ಹೇಳ್ತಿದ್ದಂಗೆ ಕಾಮಿಡಿ ಅಂತ ಎಷ್ಟು ಇಂಪಾರ್ಟೆಂಟ್ ಹೇಳ್ತಿದ್ರೆ, ಅದೇ ರೀತಿ ಆ್ಯಕ್ಷನ್ ಒಂದು ಸಾಂಗಲ್ಲಿದೆ, ಇನ್ನೊಂದು ಸಾಂಗಲ್ಲಿ ಕಾಮಿಡಿ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ ಎಲ್ಲೂ ಬಿಡ್ದಂಗೆ ನಾವು ಇನ್ನೊಂದು ಸಾಂಗಲ್ಲಿ ಕೂಡ ಕ್ಯಾರಿ ಮಾಡಿದ್ವಿ. ಅದು ಸಾಂಗ್ ಸಾಧು ಕೋಕಿಲ ಅವರು ಮೇನ್ ಆ ಸಾಂಗಲ್ಲಿ ವಿಜುವಲಿ. ಅನ್ಫಾರ್ಚುನೇಟ್ಲಿ ಅವ್ರ ಕೈಲಿ ಹಾಡ್ಸೋಣ ಅಂದ್ಕೊಂಡೆ, ಆದರೆ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಿದ್ದರಿಂದ ಅವ್ರ ಕೈಲಿ ಹಾಡ್ಸೋಕ್ಕಾಗಲಿಲ್ಲ ಆ ಒಂದು ಸಾಂಗಲ್ಲಿ. ಇದಲ್ಲದೆ 2 ಸಾಂಗು ತುಂಬ ರೊಮ್ಯಾಂಟಿಕ್ ಸಾಂಗ್ಸ್. ಒಂದು ನಾಗರಾಜ್ ಅವರು ಹಾಡಿರೋದು, ಇನ್ನೊಂದು ಸಂಚಿತ ಗಿಡ ಹಾಡಿದ್ದಾರೆ. ಸಂಚಿತ ಗಿಡ ಅವರು ಹಾಡಿರೋ ಸಾಂಗು ರಾಘವೇಂದ್ರ ಕಾಮತ್ ಬರ್ತಿರೋದು. ಹಿಂದೂ ಅವರು ಹಾಡಿರೋ ಸಾಂಗು ನಮ್ಮ ಕವಿರಾಜ್ ಅವರು ಬರ್ತಿದ್ದಾರೆ. ನಿಮಗೆ ಓವರ್ ಆಲ್ ನಮ್ಮ ಇಡೀ ಟೀಮು ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದೆ. ಒಂದು ಒಳ್ಳೆ ಪ್ರಾಡಕ್ಟ್ ನಾವೆಲ್ಲ ಸೇರಿ ತಯಾರು ಮಾಡಿದ್ವಿ ಅಂತ ನನ್ನ ಅನಿಸಿಕೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇದ್ದರೆ ನಮ್ಮ ಇಡೀ ಟೀಮ್ ಗೆಲುವು ಕಾಣೋದಕ್ಕೆ, ಯಶಸ್ಸು ಕಾಣೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೊ ಮಚ್. ಇದು ರಾಮು ಫಿಲಮ್ಸ್ ಅವರ 39ನೇ ಸಿನಿಮಾ. ಅರ್ಜುನ್ ಗೌಡ ನಮಗೆಲ್ಲ ಮಾಸ್ ರಾಮು ಸರ್, ಅದಕ್ಕೆ ಫಸ್ಟ್ ಅವರೇ ಮಾತಾಡಲಿ ಅಂತ ಕೊಟ್ಟೆ. ಅವರೆಲ್ಲ ನೀವೇ ಮಾತಾಡಿ ಅಂತ ಕೊಟ್ಟರು. ಲಾಕಪ್ ಡೆತ್ತು, AK-47, ಗೋಲಿಬಾರು, ಕಲಾಸಿಪಾಳ್ಯ, ಒಂದು ದೊಡ್ಡ ಲಿಸ್ಟೇ ಇದೆ ಆ್ಯಕ್ಚುಲಿ. ದುರ್ಗಿ, H2O, ಸಾರಿ ಹಾಲಿವುಡ್ಡು, ಈ ಥರ ಒಂದು ದೊಡ್ಡ ಬ್ಯಾಂಕ್ ಕೊಟ್ಟಂಥವ್ರು. ಸ್ಯಾಂಡ್ಲ್ವುಡ್ಡಲ್ಲಿ ಒಂದು ದೊಡ್ಡ ಬ್ಯಾಂಕ್ ಕೊಟ್ಟಂಥ ಒಂದು ಪ್ರೊಡ್ಯೂಸರು ಮತ್ತು ಪ್ರೊಡಕ್ಷನು ರಾಮು ಫಿಲಮ್ಸು. ಸೊ ಈಗ ಪ್ರಜ್ವಲ್ ಸರ್ ಅವ್ರದ್ದು ಇದು 3ನೇ ಸಿನಿಮಾ ಈ ಬ್ಯಾನರಲ್ಲಿ. ಗುಲಾಮ, ಸಾಗರ್ ಮತ್ತು ಅರ್ಜುನ್ ಗೌಡ. ನಂದು ಫಸ್ಟ್ ಸಿನಿಮಾ ಇದು. ಬಹುದಿನಗಳಿಂದ, ಭಾಳ ವರ್ಷಗಳಿಂದ ನನಗೊಂದು ಆಸೆ ಇದ್ದಿದ್ದು ರಾಮು ಫಿಲಮ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು, ಅದು ಆ್ಯಕ್ಷನ್ ಸಿನಿಮಾನೇ ಮಾಡಬೇಕು ಅಂತ ಹೇಳ್ಬೋದು. ಯಾಕಂದರೆ ನಾನು
ಆಕ್ಷನ್ ಸಿನಿಮಾ ಸ್ಯಾಂಡ್ಲ್ವುಡ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಒಂದು ಆಕ್ಷನ್ ತೋರಿಸುವಂಥವ್ರು, ಹಾಲಿವುಡ್ ಮಟ್ಟಕ್ಕೆ ಕಾಂಪಿಟೇಷನ್ ಕೊಟ್ಟಂಥವ್ರು ರಾಮು ಸರ್ ಒಬ್ಬರೇ. ಅವರು ಸ್ಕ್ರೀನ್ ಮೇಲೆ ಆ ಖರ್ಚು ಮಾಡೋ ಲ್ಯಾವಿಶ್ನೆಸ್ ಮತ್ತೆ ಆ ಒಂದು ಪ್ರೆಸೆಂಟೇಷನ್ ಆ ಥರ ಹುಡುಕುವಂಥ ಸಬ್ಜೆಕ್ಟ್ಸು ಅದೆಲ್ಲ ನೋಡಿದಾಗ ನಾನೊಂದು ದಿವಸ ಯಾವ್ದಾರ ಒಂದು ಆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೆ. ಸುಮಾರು ವರ್ಷಗಳಿಂದ ಟ್ರೈ ಮಾಡ್ತಿದ್ದೆ ಅವ್ರ ಹತ್ರ. ಸೊ ನನಗೊಂದು ಅವಕಾಶ ಕೊಟ್ಟರು, ಒಂದು ಸಬ್ಜೆಕ್ಟ್ ಹೇಳಿದ್ರು, ಈ ಥರ ಚೆನ್ನಾಗಿರುತ್ತೆ ಮಾಡಿ, ತುಂಬ ಲ್ಯಾವಿಶ್ ಆಗಿ ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ನಾನು ಒಂದು ಚಾಲೆಂಜಿಂಗ್ ತೊಗೊಂಡು ಈಗ ಮಾಡಿದ್ದೆ ಅರ್ಜುನ್ ಗೌಡ. ಸೊ ಈ ಸಿನಿಮಾಗೆ ಯಾರು ಬೇಕು ನಿಮ್ಗೆ ಅಂತ ಕೇಳಿದ್ರು. ನನಗೆ ತಟ್ಟಂತ ಹೊಡೆದಿದ್ದೆ ಪ್ರಜ್ವಲ್ ಸರ್. ನಾನು ಪ್ರಜ್ವಲ್ ಸರ್ಗೆ ಹೋಗಿ ಮೀಟ್ ಮಾಡಿದೆ. ಸರ್ ಈ ಥರ ಒಂದು ಕಥೆ ಇದೆ, ಈ ಥರ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಲೈನ್ ಕೇಳಿದ ತಕ್ಷಣ ಮಾಡೋಣ ಬಿಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಟೋಟಲ್ ಆಗಿ ಈಗ ರಾಮು ಸರ್ಗೆ ಪ್ರಜ್ವಲ್ ಸರ್ಗೆ ತುಂಬ ಹೃದಯಪೂರ್ವಕ ಥ್ಯಾಂಕ್ಸ್, ಧನ್ಯವಾದಗಳು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಅರ್ಜುನ್ ಗೌಡ ಈಗ ಒಂದು 2 ವರ್ಷದಿಂದ ಈ ಸಿನಿಮಾ ಮಾಡ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತು. ಅದನ್ನು 1 ವರ್ಷ ಬಂದ್ಬಿಟ್ಟು ಕರೋನಾ ನಮಗೆಲ್ಲ ಮ್ಯಾಜಿಕ್ ತೋರಿಸ್ಬಿಡ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಥಿಯೇಟರ್ ಇರ್ತಿತ್ತು ಅರ್ಜುನ್ ಗೌಡ. ಥಿಯೇಟರ್ ಬಂದು ಇನ್ನೊಂದು ಸಿನಿಮಾ ಮಾಡ್ಬಿಡ್ತಿದ್ವಿ, ಅರ್ಜುನ್ ಗೌಡ ಪಾರ್ಟ್ 2 ಅಂತ ಹೇಳ್ಬಿಟ್ಟು. ಸೊ ಅರ್ಜುನ್ ಗೌಡ ಒಂದು ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಇರೋವಂಥದ್ದು. ಸೊ ಇಲ್ಲಿ ಒಂದು ಸಿಚುವೇಶನ್ ಏನಂತ ಹೇಳಿದ್ರೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಮಾಜ, ಬರೀ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆಲಿ ಕೆಲವು ವಿಷಯಗಳನ್ನ ನಾವು ಯೂತ್ಸ್ಗೆ ಹೇಳ್ಬೇಕು ಅಂತ ಹೇಳಿ ಟ್ರೈ ಮಾಡಿ ಇರೋಂಥ ಸಬ್ಜೆಕ್ಟೇ ಇದೆ ಅರ್ಜುನ್ ಗೌಡ. ಸೊ ಮಸ್ತಾಗಿ ಒಂದು 6 ಆ್ಯಕ್ಷನ್ ಬ್ಲಾಕ್ಸ್ ಇದೆ, ತುಂಬ ಜೋರಾಗಿದೆ. ಅಂದರೆ ಒಂಥರ ವಾಟರ್ ಆ್ಯಕ್ಷನ್ನು, ಲ್ಯಾಂಡ್ ಮೇಲೆ ಆ್ಯಕ್ಷನ್ನು, ಒಂದು ವೆರೈಟಿ ಸ್ಟಂಟ್ಸ್ಗಳು. ಮಾಸ್ಟರ್ ಇದಕ್ಕೆ ಫುಲ್ ಸಿನಿಮಾಗೆ ಅವರೇ ಸ್ಟಂಟ್ಸ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಪಾರ್ಟ್ ಬಂದ್ಬಿಟ್ಟು ಧರ್ಮವಿಷ ಅವ್ರು ಮಾಡಿದ್ದಾರೆ. ಸೊ 4 ಸಾಂಗ್ಗಳಿದೆ. ಮೇಲಾಗಿ ತುಂಬ ಒಂದು ರಿಚ್ಚು ಹೆವಿಯಾಗಿ ತುಂಬ ಲೈವ್ಲಿ ಮ್ಯೂಸಿಕ್ಸ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ನಾವೀಗ ಒಂದು 6 ತಿಂಗಳಿಂದ ಬೇಕಾಗಿರೋ ಪರ್ಟಿಕ್ಯುಲರ್ ಆರ್ಟಿಸ್ಟ್ಗಳೇ ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂಬೈ, ಕೇರಳ, ಚೆನ್ನೈ, ಬ್ಯಾಂಗ್ಳೂರಲ್ಲಿ ಕಾದು ಯಾವಾಗ ಡೇಟ್ಸ್ ಕೊಡ್ತಾರೋ ಆ ಡೇಟ್ಸಲ್ಲಿ ನಾವು ಮ್ಯೂಸಿಕ್ ರೀ ರೆಕಾರ್ಡಿಂಗ್ ವರ್ಕ್ಸ್ ಎಲ್ಲ ಮಾಡಿದ್ದೀವಿ. ಸೊ ಕ್ಯಾಮ್ರಾಮನ್ ಬಂದು ಜೈ ಆನಂದ್ ನನ್ನ ಗೆಳೆಯ. ಸೊ ಏನು ಕ್ಯಾಮ್ರಾ ಯೂಸ್ ಮಾಡೋಣ ಅಂತ ಕೇಳಿದೆ ನಾನು ಸುಮ್ಮನೆ ಅವ್ನು ಸ್ಟಾರ್ಟಿಂಗು. ಸೊ ಇಂಡಸ್ಟ್ರಿಯಲ್ಲಿ ಇವತ್ತಿಗೆ ಏನು ಕ್ಯಾಮ್ರಾ ಬಂದಿದೆ ಎಲ್ಲ ಕೊಡಿಸ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಂತ. ಅದೇ ಥರ ಇವತ್ತು ಅದು ಡಬಲ್ ಒಂದೊಂದು ಸೆಟ್ಟಲ್ಲಿ ನಾವು ಒಂದೊಂದು ಆ್ಯಕ್ಷನ್ ಮಾಡ್ಬೇಕಾದ್ರೆ 6 ಕ್ಯಾಮ್ರಾ, 7 ಕ್ಯಾಮ್ರಾ, 8 ಕ್ಯಾಮ್ರಾ ಈ ಥರ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಕ್ಯಾಮ್ರಾಸಲ್ಲಿ ಇವತ್ತಿನ ಟೆಕ್ನಾಲಜಿಗೆ ಏನಿದೆ ಎಲ್ಲಾನು ಯೂಸ್ ಮಾಡಿದ್ದೀವಿ ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿದೆ ಪ್ರೆಸೆಂಟೇಷನು, ಆ ವೈಟ್ ಫ್ರೇಮಿಂಗ್ಸು, ಆ ಲೊಕೇಶನ್ ಎಸ್ಟಾಬ್ಲಿಷ್ ಮಾಡಿರೋದು. ಮೇಲಾಗಿ ಪ್ರಜ್ವಲ್ ಸರ್ನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾರೆ ಪ್ರಜ್ವಲ್ ಸರ್, ತುಂಬ ಸ್ಟೈಲಿಶ್ ಆಗಿ ಕಾಣ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ನು ಪ್ರಿಯಾಂಕಾ ತಿಮೇಶ್ ಅವರು. ಸೊ ಅವ್ರಿಗೂ ಅಷ್ಟೇ ಸ್ಟಾರ್ಟಿಂಗ್ ಕಥೆ ಹೇಳಿದಾಗ ಸರ್ ಇಷ್ಟೊಂದು ಇರುತ್ತೆ ಕ್ಯಾರೆಕ್ಟರ್, ಒಂದು ಯಾಕಮ್ಮ ಅದು ಇಲ್ಲ ಹೀರೋಯಿನ್ ಅಂದರೆ ಸುಮ್ಮನೆ ಬರ್ತೀವಿ 4 ದಿನ 5 ದಿನ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ ಒಂದು ಸಾಂಗ್ ಕರೀತಾರೆ ಸರ್. ಅದು ಇಲ್ಲಮ್ಮ ಇದು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾದಲ್ಲಿ ಇರ್ತೀರ, ನೀವು ತುಂಬ ಇಂಪಾರ್ಟೆಂಟ್, ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳಿದೆ. ಸೊ ಅದಕ್ಕೆ ತಕ್ಕಂಗೆ ಅವರು ಅಷ್ಟೇ ಒಂದೊಂದು ಶೆಡ್ಯೂಲ್ಗೆ ಏನು ಬೇಕೋ ಆ ಪ್ರಿಪ್ರೇಷನ್ ಮಾಡ್ಕೊಂಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಡಿಟರ್ ಬಂದು ಅರ್ಜುನ್ ಕಿಟ್ಟು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಡಿಫ್ರೆಂಟ್ ಕಟಿಂಗ್ಸ್ ಬೇಕು ಅಂತ ಹೇಳಿದೆ, ತುಂಬ ಆರ್ಶ್ ಆಗ್ತಿರೋದು ಮತ್ತು ಆ್ಯಕ್ಷನ್ ಬ್ಲಾಕ್ಸ್ನ ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಬಂದಿದೆ ಸಿನಿಮಾ. ಸೊ ಓವರ್ ಆಲ್ ಈಗ ಸಿನಿಮಾ ಬಂದ್ಬಿಟ್ಟು ರೆಡಿ ಆಗಿದೆ, ಫುಲ್ ಕಂಪ್ಲೀಟ್ ಆಗಿ ಸೆನ್ಸರ್ ಕೂಡ ಆಗಿದೆ ಸಿನಿಮಾ. ಸೊ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಸೊ ಅದ್ರ ಬಗ್ಗೆ ರಾಮು ಸರ್ ಹೇಳ್ತಾರೆ. ಸೊ ಈಗ ಪ್ರಜ್ವಲ್ ಸರ್ ಅವರು ಮಾತಾಡ್ತಾರೆ. ನಾನು ಇನ್ಸ್ಪೆಕ್ಟರ್ ವಿಕ್ರಮ್ನ ಸಕ್ಸಸ್ ಖುಷಿಯಲ್ಲಿದ್ದೀನಿ. ಸಿನಿಮಾಗೆ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಜನ ರಿಪೀಟ್ ಆಡಿಯನ್ಸ್ ಬಂದು ಮತ್ತೆ ಸಿನಿಮಾನ ನೋಡ್ತಿದ್ದಾರೆ. 3ನೇ ವಾರದಲ್ಲೂ 4ನೇ ವಾರದಲ್ಲೂ ಹೌಸ್ಫುಲ್ ಶೋಸ್ ಆಗ್ತಾ ಇರೋದು ಬಹಳ ಸಂತೋಷ ಕೊಡೋ ವಿಷಯ. ಅದರಲ್ಲಿ ಇವತ್ತು ಅರ್ಜುನ್ ಗೌಡ ನಾವು ಮುಗಿಸಿ ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಭೇಟಿ ಆಗಿದ್ದೀವಿ. ಶಂಕರ್ ಅವರು ಹೇಳಿದ್ರು ನಾನು ಅವಕಾಶ ಕೊಟ್ಟೆ ಅಂತ. ಏನು ಅವ್ರಿಗೆ ಅವಕಾಶದ ಅವಶ್ಯಕತೆ ಇಲ್ಲ, ಅವರೇ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ ಅಂತ. ಒಂದು ತುಂಬ ಕಂಫರ್ಟಬಲ್ ಹೀರೋ ವರ್ಷಕ್ಕೆ ಮಾಡುವಂಥ ಒಬ್ಬ ಡೈರೆಕ್ಟರ್ ಶಂಕರ್ ಅವರು. ಅಂದರೆ ನಾವು ನಮ್ಮನ್ನ ಏನು ಅನ್ಕೊಂತೀವಿ ಆನ್ ಸ್ಕ್ರೀನ್ ಹೇಗಿರ್ಬೇಕು ಅಂತ ನಾವು ಅನ್ಕೊಂತೀವಿ, ಅದಕ್ಕಿಂತ ಒಂದು 100 ಪಟ್ಟು ಹೆಚ್ಚು ಅನ್ಕೊಂಡಿರ್ತಾರೆ. ನಾನು 50 ಅಡಿ ಕಾಣಿಸ್ಬೇಕು ಅಂದ್ರೆ ಅವ್ರು 100 ಅಡಿ ತೋರಿಸಿರ್ತಾರೆ ನಾನು. ಸೊ ಹೀರೋ ವರ್ಷಕ್ಕೆ ಮಾಡುವಂಥ ಒಬ್ಬ ಡೈರೆಕ್ಟರ್. ಎಮೋಷನ್ಸ್ ಮತ್ತು ಸೆಂಟಿಮೆಂಟ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಂಥ ಒಬ್ಬ ಡೈರೆಕ್ಟರ್. ಹ್ಯೂಮರ್ ಅದ್ಭುತವಾಗಿದೆ ಅರ್ಜುನ್ ಗೌಡ ಅಲ್ಲಿ. ನಾನು ಯಾವುದೇ ಸಿನಿಮಾ ಮಾಡೋದು, ಈಗ ಇನ್ಸ್ಪೆಕ್ಟರ್ ವಿಕ್ರಮ್ ಅವ್ರ ಟ್ರೈಕ್ ಹ್ಯೂಮರ್ ಇತ್ತು, ಬಟ್ ಯಾವುದೇ ಸಿನಿಮಾ ಮಾಡಿದ್ರು ಕಾಮಿಡಿಗೆ ಸ್ವಲ್ಪ ಒತ್ತು ಕೊಡ್ತೀನಿ ನಾನು. ಯಾಕಂದರೆ ಎಂಟರ್ಟೈನ್ಮೆಂಟಲ್ಲಿ ಹಾಸ್ಯ ಬಹಳ ಮುಖ್ಯ. ಸೊ ಹ್ಯೂಮರ್ ಕೂಡ ಬಹಳ ಚೆನ್ನಾಗಿದೆ. ನಮ್ಮ
ಚಂದ್ರು ಅವರು ಇದ್ದಾರೆ, ಸಾಧು ಕೋಕಿಲ ಅವರು ಅದ್ಭುತವಾದ ಕಾಮಿಡಿ ಮಾಡಿದ್ದಾರೆ. ಧರ್ಮಾವಿಶ್ ಅವ್ರ ಜೊತೆ ನನ್ನ ಮೊದಲನೇ ಕಾಂಬಿನೇಷನ್. ಸೊ ಶಂಕರ್ ಅವ್ರಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇವ್ರು ಏನು ಕೇಳಿದ್ದಾರೆ ಅವ್ರು ಅದಕ್ಕಿಂತ ಇಲ್ಲ ಸರ್, ಇದು ನೀವು ನೋಡಿದ್ರೆ ಆ ಸಾಂಗ್ಸಲ್ಲೇ ಗೊತ್ತಾಗುತ್ತೆ ನಿಮಗೆ. ಸಾಂಗ್ಸಲ್ಲೇ ಅರ್ಜುನ್ ಗೌಡ ಇದು, ಅರ್ಜುನ್ ಗೌಡ ಅದು ಹಾಗೆ ಇರುತ್ತೆ. ಸೊ ಹೀರೋಗಳನ್ನ ಯಾರು ನಮ್ಮ ಅಭಿಮಾನಿಗಳಿಗೆ ಹೀರೋಗಳನ್ನ ನೋಡ್ಬೇಕಂತ ಇಷ್ಟಪಡ್ತಾರೆ, ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ನಾನು ರಾಮು ಸರ್ ಅನ್ನಲ್ಲ, ರಾಮು ಅಂಕಲ್ ಅಂತೀನಿ. ಚಿಕ್ಕ ವಯಸ್ಸಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಈಗ ಶಂಕರ್ ಅವ್ರು ಹೇಳಿದ್ದ ಸಿನಿಮಾಗಳ ಪಟ್ಟಿಯಲ್ಲಿ ಅಪ್ಪನ ಸಿನಿಮಾಗಳು ಇತ್ತು. ಅವಾಗ ಅವ್ರು ತೊಡೆ ಮೇಲೆ ಕೂತ್ಕೊಳ್ತಾ ಇದ್ದೆ, ಇವಾಗ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಅವ್ರ ಬ್ಯಾನರಲ್ಲಿ 3ನೇ ಸಿನಿಮಾ ಗುಲಾಮ ಸಕ್ಸಸ್ ಆಯಿತು, ತುಂಬ ದೊಡ್ಡ ಸಕ್ಸಸ್ ಆಯಿತು. ಸಾಗರ್ ತುಂಬ ದೊಡ್ಡ ಸಕ್ಸಸ್ ಆಯಿತು. ಖಂಡಿತವಾಗ್ಲೂ ಅರ್ಜುನ್ ಗೌಡ ಅದೇ ನಿಟ್ಟಿನಲ್ಲಿ ಸಕ್ಸಸ್ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆನಂದ್ ನನ್ನ ಡಾರ್ಲಿಂಗ್, ಮುರಳಿ ಮಿಚ್ ಮೀರಾ ಜೊತೆಗೆ ಮಾಡಿದ್ವಿ, ಭದ್ರಾ ಜೊತೆಗೆ ಮಾಡಿದ್ವಿ. ಇಲ್ಲಿ 2 ಹ್ಯಾಟ್ರಿಕ್ ಇದೆ. ರಾಮು ಅಂಕಲ್ ಜೊತೆನೂ ಹ್ಯಾಟ್ರಿಕ್, ನನ್ನ ಡಾರ್ಲಿಂಗ್ ಜೊತೆನೂ ಹ್ಯಾಟ್ರಿಕ್. ಆನಂದ್ ಕೆಲಸ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಆನಂದ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ನನಗೆ ಗೊತ್ತು ಆನಂದ್ ಏನು ಮಾಡ್ಬೋದು ಅಂತ. ಬಟ್ ಇಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಶಂಕರ್ ಆನಂದ್, ಪ್ಲ್ಯಾನ್ ಮಾಡಿ ತುಂಬ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ವಿಷುವಲ್ ಟ್ರೀಟ್ಮೆಂಟಲ್ಲಿ. ಅದು ನನ್ನ ಸಿನಿಮಾ ನಾನು ನೋಡಿದಾಗ ಬಹಳ ಸಂತೋಷ ಆಯಿತು. ನಾನು ಆ್ಯಕ್ಚುಲಿ ಬೇರೆನೇ ಅಂದ್ಕೊಂಡಿದ್ದೆ ಸಿನಿಮಾ, ನಮ್ಮ ತಲೆಯಲ್ಲಿ ಒಂದು ಸಿನಿಮಾ ಹೀಗಿರುತ್ತೆ ಅಂತ ಕೂತಿರುತ್ತೆ. ಬಟ್ ಅಲ್ಲಿ ಹೋದಾಗ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ, ಯಾವುದೋ ಬೇರೆ ಹೊಸ ಸಿನಿಮಾ, ನಾನು ಕೆಲಸ ಮಾಡ್ತಿರೋ ಸಿನಿಮಾ ನೋಡ್ತಿದ್ದೀನಿ ಅಂತ ಅನ್ನಿಸ್ತು ನನಗೆ. ಪ್ರಿಯಾಂಕಾ ಅವರು ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್, ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವರು ಈ ಸಿನಿಮಾಲಿ, ಸುಮ್ಮನೆ ಗ್ಲಾಮರ್ ಕೋಶೆಂಟ್ ಅಂತಲ್ಲ, ತುಂಬ ವೇಟೇಜ್ ಇರುವಂಥ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅದು ಅಲ್ಲದೆ ದೀಪಕ್ ಅವರಿದ್ದಾರೆ, ರಾಹುಲ್ ದೇವ್ ಅವರಿದ್ದಾರೆ, ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥ ಒಂದು ಸಿನಿಮಾ. ಏನೇನು ರಿಲೀಸ್ ಬಗ್ಗೆ ರಾಮ್ ಅವರು ಮಾತಾಡ್ತಾರೆ. ಸೊ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಸಕ್ಸಸ್ಗೆ ನಿಮಗೂ ತುಂಬ ದೊಡ್ಡ ಕ್ರೆಡಿಟ್ ಕೊಡ್ತೀನಿ. ಸೊ ನೀವಿಲ್ಲದೆ ಅದು ಆಗಲ್ಲ. ಸೊ ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಸದಾಕಾಲ ನಮಗೆ ಹೀಗೆ. ಥ್ಯಾಂಕ್ ಯು ಸೊ ಮಚ್. ಜೊತೆ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಜರ್ನಿ, ಈಗ 25 ಸಿನಿಮಾ ಮಾಡ್ತಾ ಇದ್ದೀವಿ. ಅಂದರೆ ಅವ್ರ ಜೊತೆ 3 ಸಿನಿಮಾ ಆಗಿದೆ. ಆಮೇಲೆ ಸ್ಪೆಷಲಿ ಲಕ್ಕಿ ಶಂಕರ್ ಬಂದು ನಾನು ಗಾಂಧಿನಗರ ವಾಕಿಂಗ್ ಫ್ರೆಂಡ್ಸ್, ಅಂದರೆ ಬಿಗಿನಿಂಗ್ ಸ್ಟೇಜ್ ಜೊತೆಲೇ ಬರ್ತಾ ಇದ್ದೆ ಒಂದು 22 ವರ್ಷ ಕೆಳಗಡೆ. ಬಟ್ ಅವಾಗಿಂದ ನಾವು ಜೊತೆಲೇ ಇದ್ವಿ. ಸ್ಟಾರ್ಟ್ ಮಾಡಿದ್ದು ಇದು ಫಸ್ಟ್ ವೆಂಚರ್ ಆಗುತ್ತೆ. ಅವಾಗ ಜೊತೆಲಿ ಕೆಲಸ ಮಾಡೋದನ್ನು ಅವಕಾಶ ಇರಲಿಲ್ಲ. ಬಟ್ ಇವಾಗ ಒಂದು ಒಳ್ಳೆ ದೊಡ್ಡ ಸಿನಿಮಾ ಅಲ್ಲಿ ಅವಕಾಶ ಸಿಕ್ಕಿದೆ ಇಬ್ಬರಿಗೂ. ಒಂದು ಇದರಲ್ಲಿ ರಾಮು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಂದರೆ ನಾವು ಜನರಲ್ ಆಗಿ ಬೇರೆ ಪ್ರೊಡ್ಯೂಸರ್ನ ಕೇಳಬೇಕಾದ್ರೆ ಏನಾದರೂ ಅಕಸ್ಮಾತ್ ಈ ಥರ ಬೇಕು ಸರ್ ಹಿಂಗೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಚೆನ್ನಾಗಿ ಬರುತ್ತಾ ಹಂಗೆ ಹೀಗೆ ಅಂತ. ಯಾಕಂದರೆ ವಿಜುವಲಿ ಚೆನ್ನಾಗಿ ಕೊಡಬೇಕಂದ್ರೆ ಅವ್ರು ಕೇಳಿದ ತಕ್ಷಣ ಕೇಳ್ತಾ ಇದ್ರು, ಇದು ಬೇಕಾ, ಬೋಟ್ ಬೇಕಾ ಅಂತ ಕೇಳಿದ್ರೆ ಸರ್ ಚೆನ್ನಾಗಿರುತ್ತೆ ಈಗ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕೇಳಿದ್ರೆ 2 ತೊಗೊಂಬಿಡಿ ಸೇಫ್ಟಿ ಬಂದಿರುತ್ತೆ, ಪ್ಲಸ್ ಅಕಸ್ಮಾತ್ ಏನಾದ್ರು ಕೆಟ್ಟೋದ್ರೆ ಇನ್ನೊಂದು ಆಗುತ್ತೆ ಅಂತ. ಚೇರ್ ಗೀಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಅವರಿಂದ ಸಪೋರ್ಟು. ಆಮೇಲೆ ಫೈಟ್ಸಲ್ಲಾಗಲಿ ಲೈಟ್ಸಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಏನು ಬೇಕೋ, ಫ್ಯಾಂಟಮ್ ಕ್ಯಾಮ್ರಾ ಆಗಲಿ ಪ್ರತಿ ಒಂದು ಎಕ್ವಿಪ್ಮೆಂಟು ಒಂದು ದಿವಸನೂ ಇಲ್ಲ ಅಂತೇಳಿ ನಮಗೆ ಒಂದು ಬಲ ಸಿಕ್ಕಿರೋದು ಅವರ ಸಿಕ್ಕಿರೋದು. ಥ್ಯಾಂಕ್ ಯು. ಅರ್ಜುನ್ ಗೌಡದಲ್ಲಿ ನಮಗೆ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಸಿಕ್ಕಿರೋದೇ ನನ್ನ ಅದೃಷ್ಟ. ಅದರಲ್ಲಿ ಶಂಕರ್ ಸರ್ಗೆ, ರಾಮು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಶಂಕರ್ ಸರ್ ನನ್ನ ನಂಬಿ ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಲವ್ ಇಂದಲೇ ಸ್ಟಾರ್ಟ್, ಲವ್ ಇಂದಲೇ ಎಂಡ್ ಅನ್ನೋದ್ರಲ್ಲಿ ಶುರು ಆಗುತ್ತೆ. ಸೊ ಅದರಲ್ಲಿ ಆ ಲವ್ವೇ ನಾನಾಗಿರೋದು ನನಗೆ ಇನ್ನೂ ಖುಷಿ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ, ನಿಮಗೆಲ್ಲ ಭಾಳ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ನನಗೂ ಕೂಡ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ಹೊಸಬ್ಳು ಅನ್ನೋ ಭಾವನೆಯೇ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಪ್ರಜ್ವಲ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಒಂದು ತಪ್ಪು ಅಂತ ಏನು ಮಾಡಿಲ್ಲ, ಬಟ್ ಆದರೆ ಅವ್ರು ಮುಂದೆ ನಿಂತಾಗ ಏನಾದ್ರು ಒಂದು ಸಣ್ಣ ಪಟ್ಟದ್ದು ಹೇಳ್ಕೊಡೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಇವ್ರ ಜೊತೆ 10 ಸಿನಿಮಾ ಸಿಕ್ಕಿದ್ರು ನಾನು ಅನ್ನೋಣ, ಅಷ್ಟು ಕಂಫರ್ಟಬಲ್ ಇದೆ ಸರ್ ಜೊತೆ. ಸೊ ರಾಮು ಸರ್ ನಿಮಗೂ ಕೂಡ ಥ್ಯಾಂಕ್ ಯು. ಅಷ್ಟು ಒಳ್ಳೊಳ್ಳೆ ಹೀರೋಯಿನ್ಸ್ಗಳ ಮುಂದೆ ನನ್ನ ಕರೆದಿ ಅವಕಾಶ ಕೊಟ್ಟಿದ್ದು ನನಗೆ ದೊಡ್ಡದೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾ ನನ್ನ ಪ್ರಕಾರ ಆದಷ್ಟು ಬೇಗ ಬರ್ತಿದೆ. ಆಡಿಯನ್ಸಿಗೆ ತಲುಪಿಸಿ ನಮ್ಮನ್ನು ಗೆಲ್ಲಿಸೋದು ನಿಮ್ಮದು ಅರ್ಧ ಜವಾಬ್ದಾರಿ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಫಸ್ಟ್ ಸಿನಿಮಾ ಗೋಲಿಬಾರ್ ಲಾಕಪ್ ಡೇ ಟೈಮಲ್ಲಿ ದೇವರಾಜ್ ಸರ್ ಮನೆಗೆ ಹೋಗ್ತಾ ಇದ್ದೆ. ಅವಾಗಿನ್ನೂ ಪ್ರಜ್ವಲ್ ತುಂಬ
ಇಲ್ಲಿ ಹೇಳಿದ್ರಲ್ಲ ತೊಡೆದಲ್ಲಿ ಕೂತ್ಕೊಂಡೆ ಅವ್ರ ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದಿದ್ದೆ ಆ ಡ್ರೆಸ್ ಇನ್ನೂ ನನಗೆ ಫೇಷನ್ ಆಗಿ ಆಗ್ತಾ ಇದೆ. ಅವ್ರ ಮನೆ ತುಂಬ ಊಟ ಚೆನ್ನಾಗಿ ಮಾಡ್ತಿದ್ರು, ಆ ಊಟಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ಅವಾಗ ನೋಡಿದ್ದ ಚಿಕ್ಕ ಹುಡುಗನ ಇದು ಬಿಹೇವಿಯರ್ಸು ಇದು ಇವಾಗಲೂ ಅವ್ರು ಅದೇ ಥರ ಇದ್ದಾರೆ. ಇವಾಗ ಒಂದು ಹೋದ ವರ್ಷ ಪ್ರಜ್ವಲ್ ಜೆಂಟ್ಲ್ಮ್ಯಾನ್ ಒಂದು ಲೆವೆಲ್ಗೆ ಸಕ್ಸಸ್ ಆಗಿತ್ತು. ಈ ವರ್ಷ ಇನ್ಸ್ಪೆಕ್ಟರ್ ವಿಕ್ರಮ್ ಅದಕ್ಕಿಂತ ಒಂದು ದೊಡ್ಡ ಲೆವೆಲ್ಗೆ ಸಕ್ಸಸ್ ಆಗಿದೆ. ಈ ಅರ್ಜುನ್ ಗೌಡ ನಿಜವಾಗ್ಲೂ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ, ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ ಅನ್ನೋ ಭರವಸೆ ನನಗಿದೆ. ಈ ಚಿತ್ರನ ಏಪ್ರಿಲ್ ಇಲ್ಲ ಮೇನಲ್ಲಿ ರಿಲೀಸ್ ಮಾಡ್ತೀವಿ. ಈ ಚಿತ್ರಕ್ಕೆ ನಮ್ಮ ಶಂಕರ್ ಅವರು ತುಂಬ 2.5 ವರ್ಷದಿಂದ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ಅವರು ಎಡಿಟ್ರ್ ಜೊತೆಯಲ್ಲೇ ಒಂದು 2.5-3 ವರ್ಷ ಆಗಿರ್ಬೋದು ಈ ಪಿಕ್ಚರ್. ಅವತ್ತಿಂದನೂ ಇವತ್ತವರೆಗೂ ಸ್ಟಿಲ್ ಎಡಿಟಿಂಗ್ ವರ್ಕ್ ಆಗ್ಬೋದು, ಇನ್ನೊಂದು ಮ್ಯೂಸಿಕ್ ವರ್ಕ್ ಆಗ್ಬೋದು, ಎಲ್ಲ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಮ್ಮ ಪ್ರಜ್ವಲ್ ಅವರು ಎಲ್ಲ ರೀತಿ ಸಹಕಾರನ ಕೊಟ್ಟು ಶೂಟಿಂಗ್ ಮುಗಿಸಿದ್ರು. ಮತ್ತು ಪ್ರಿಯಾಂಕ್ ಅವರು ಕೂಡ ತುಂಬ ಚೆನ್ನಾಗಿ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದಕ್ಕೆ ಧರ್ಮ ಅವರು ತುಂಬ ಅವರೂ ಅವಾಗಿಂದನೂ ಅವರು ಟ್ರಾವೆಲ್ ಆಗಿದ್ದಾರೆ. ಒಂದು 2.5 ವರ್ಷದಿಂದ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ. ಈ ಪಿಕ್ಚರ್ ಒಂದು ಸಕ್ಸಸ್ ಆಗಬೇಕು, ದೊಡ್ಡ ಸಕ್ಸಸ್ ಆಗಬೇಕು, ಅದಕ್ಕೇನು ಬೇಕು ಮಾಡಿ ಅಂತ ಹೇಳಿದ್ರು, ಎಲ್ಲ ಮಾಡಿದ್ದಾರೆ. ಅವರು ಆಲ್ರೆಡಿ ನಮ್ಮ ಒಂದು 25 ಪಿಕ್ಚರಲ್ಲಿ ವರ್ಕ್ ಮಾಡಿದ್ರು. ಹಿಂದಿನ ಪಿಕ್ಚರ್ಗಳು AK-47 ಎಲ್ಲ ಪಿಕ್ಚರು ಇದು ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ಸಕ್ಸಸ್ ಆಗುತ್ತೆ, ಮ್ಯೂಸಿಕ್ ದೊಡ್ಡ ಹಿಟ್ ಆಲ್ಬಮ್ ಆಗುತ್ತೆ ಅನ್ನೋದು ನಮಗೆ ಕಾನ್ಫಿಡೆಂಟ್ ಇದೆ. ನಮ್ಮ ಆನಂದ್ ಬಜರಂಗಿ ಪಿಕ್ಚರ್ನ ನಾನು ನೋಡಿದೆ. ಫಸ್ಟ್ ಪಿಕ್ಚರ್ ಅಂತ ಅವಾಗ ನೋಡಿದೆ. ಯಾರೋ ಹೊರಗಡೆ ಕ್ಯಾಮ್ರಾಮ್ಯಾನ್ ಇರ್ಬೋದು ಮಾಡಿರೋದು ಅಂತ. ನಾನು ಯಾರು ಕ್ಯಾಮ್ರಾಮ್ಯಾನ್ ಇದ್ದಾಗ ಜಯ ಅನ್ನೋದಿದ್ದೆ. ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದೆ. ಒಂದು ದೊಡ್ಡ ಇದಿತ್ತು ಫೋಟೋಗ್ರಫಿ, ಅಷ್ಟು ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಈ ಚಿತ್ರ ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ನಮ್ಗೆ ಕೇಳಿದ್ರು ಟೀಸರ್ ಇವೆಲ್ಲ ನೋಡಿ ಯಾರು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಈ ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರನ ಏಪ್ರಿಲ್ ಇಲ್ಲ ಮೇನಲ್ಲಿ ರಿಲೀಸ್ ಮಾಡ್ತೀವಿ. ಇದರ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಇಲ್ಲ ಮೇನಲ್ಲಿ ಮಾಡ್ತೀವಿ. ತುಂಬ ಬೇಗ ಒಂದು ಟ್ರೈಲರ್ನ ಕೂಡ ರಿಲೀಸ್ ಮಾಡ್ತೀವಿ ಒಂದು 8 ದಿನದಲ್ಲಿ. ಇದುವರೆಗೂ ನಾವು 39 ಚಿತ್ರನ ನಾನು ಒಬ್ಬನೇ ಒಂದೇ ಬ್ಯಾನರ್ನಲ್ಲಿ ಒಂದೇ ನೇಮಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು 200-250 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಎಲ್ಲ ಚಿತ್ರಕ್ಕೂ ನೀವು ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದೀರಾ. ಅದೇ ರೀತಿ ಈ ಚಿತ್ರನ ಕೊಟ್ಟು ಒಂದು ದೊಡ್ಡ ಸಕ್ಸಸ್ ಮಾಡಬೇಕು. ಈಗ ಒಂದು 4-5 ವರ್ಷದಿಂದ ನಮ್ಮ ಚಿತ್ರಗಳು ಅಷ್ಟು ಸಕ್ಸಸ್ ಆಗಿಲ್ಲ, ಬಟ್ ಸಿನಿಮಾ ನಾವು ಮಾಡ್ತಾನೆ ಇದ್ದೀವಿ. ಒಂದು 3-4 ವರ್ಷದಿಂದ ಸ್ವಲ್ಪ ಪಿಕ್ಚರ್ಗಳು ಮಾಡ್ತಾಯಿದ್ವಿ, ಯಾವುದೂ ಅಂಥ ದೊಡ್ಡ ಸಕ್ಸಸ್ ಆಗಿಲ್ಲ. ಈ ಅರ್ಜುನ್ ಗೌಡ ಒಳ್ಳೆ ಸಕ್ಸಸ್ ಕೊಟ್ಟು ನಮ್ಮ ಹಿಂದಿನ ಚಿತ್ರಗಳ ಥರ ಇದು ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಿಮ್ಮೆಲ್ಲ ಕೋಆಪರೇಷನ್ ಬೇಕು. ದಯವಿಟ್ಟು ಎಲ್ಲರೂ ಮುಂಚೆ ತನಕ ಎಂಕರೇಜ್ ಮಾಡಿ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ. ನಮಸ್ಕಾರ. ಸೆನ್ಸರ್ ಆಯಿತು. ಸೆನ್ಸರ್ ವಿಷಯ ಒಂದು ಹೇಳಬೇಕು. ಯಾಕಂದರೆ ಸೆನ್ಸರ್ ಆಫೀಸರು ಅವತ್ತು ಪಿಕ್ಚರ್ ನೋಡಿ ಎಲ್ಲ ಕಮಿಟಿ ಅವರೆಲ್ಲ ತುಂಬ ಅಪ್ರಿಷಿಯೇಷನ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ. ಅವರು ಕೆಳಗಡೆ ಹೋದರು. ಈ SRV ಥಿಯೇಟ್ರು ಮಲ್ಲೇಶ್ವರಂ ಮೇಲೆ ಬಂದು ಒಂದು ಸೆನ್ಸರ್ ಆಫೀಸ್ ಸ್ಟಾಫ್ ಯಾರೋ ಬಂದು ನಾನು ಕರೆದ್ರು, ಆಫೀಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತ. ಸೊ ನಾನೇನಪ್ಪ ಟೆನ್ಷನ್ ಅಂತ ಕೆಳಗಡೆ ಹೋದರೆ ಅವರು ತುಂಬ ಚೆನ್ನಾಗಿದೆ ಪಿಕ್ಚರು, ನನಗೆ ಪ್ರಜ್ವಲ್ ಅವ್ರ ನಂಬರ್ ಬೇಕು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಮಿಸ್ ಮಾಡ್ಬೋದು. ಪ್ರಜ್ವಲ್ ಅವ್ರಿಗೆ ಮಾತಾಡಿದ್ರು ಮಾಡಿ. ಅಷ್ಟು ಚೆನ್ನಾಗಿದೆ ಮೂವಿ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ ನಮ್ಮ ಶಂಕರ್. ಈ ಎಲ್ಲ ಕ್ರೆಡಿಟ್ಸು ಅವ್ರು ಹೋಗುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಅವರ ಟೀಮ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ. ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಇಂಡಸ್ಟ್ರಿಯಲ್ಲಿ ಇವತ್ತು ಕೋಟಿಗಟ್ಟಲೆ ಸಿನಿಮಾ ವ್ಯವಹಾರಗಳು ನಡೀತಾ ಇದೆ. ಕೋಟಿಗಟ್ಟಲೆ ಪ್ರೊಡಕ್ಷನ್ಸ್ ಮೇಲೆ ಕೋಟಿಗಟ್ಟಲೆ ಆಗ್ತಾ ಇದ್ದಾರೆ. ಸೊ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಹೆಂಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಲೆವೆಲಲ್ಲಿ ಟಾಪಲ್ಲಿದೆ. ಈಗ ಕನ್ನಡ ಎಲ್ಲೂ ನಮ್ಗೆ ಕಮ್ಮಿ ಇಲ್ಲ ಆ್ಯಕ್ಚುಲಿ. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ರೀಚ್ ಆಗುತ್ತೆ ಸದ್ಯದಲ್ಲಿ ಈಗಿರೋ ಬೆಳವಣಿಗೆಗಳೆಲ್ಲ ನೋಡಿದ್ರೆ. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಆಗ್ತಿರೋ ಸಾಧನೆಗಳು ಮತ್ತು ಇಂಟರ್ನ್ಯಾಷನಲ್ ನ್ಯೂಸ್ಗಳಲ್ಲಿ ಇರೋದೆಲ್ಲ ನೋಡಿದ್ರೆ ಏನೇ ಬಂದ್ರೂ ಇಂಡಸ್ಟ್ರಿಗೆ ನಮಗೆಲ್ಲ ಗೊತ್ತಿರೋಂಗೆ ಕೋಟಿ ಸಿನಿಮಾ ಅಂತ ತೋರಿಸ್ಕೊಟ್ಟವರು ರಾಮು ಸರ್ ಒಬ್ಬರೇ. ಯಾಕಂದರೆ ಅವತ್ತೇ ಅವರು ಡ್ರೀಮ್ ಮಾಡಿದ್ರು ಫ್ಯಾಷನ್ ಆಗಿ ಆ ಥರ ಒಂದು ಕನ್ನಡ ಸಿನಿಮಾನ ತಂದು ಆ ಲೆವೆಲ್ಗೆ ಇಟ್ಟಿದ್ದು. ಇವತ್ತು ನಾನು ಅವ್ರ ಜೊತೆ ಹೋಗ್ತಾ ಇರ್ತೀನಿ. ಡೆಲ್ಲಿ, ಮುಂಬೈ, ಹೈದರಾಬಾದೆಲ್ಲ ಎಲ್ಲರೂ ಹೋದಾಗ ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲೋದ್ರು ರಾಮು ಸರ ಪೆದ್ದ ಪ್ರೊಡ್ಯೂಸರ್ ಸರ್ ಅವರು ಆ ಥರ ಒಂದು ತುಂಬ ಮರ್ಯಾದೆ ಕೊಟ್ಟು
ಬೇರೆ ಹತ್ರನೇ ನೋಡ್ತಾರೆ. ಆ್ಯಕ್ಚುಲಿ ಅವ್ರು ಮಾಡಿದ್ದೆಲ್ಲ ಹೇಳ್ತಾ ಇರ್ತಾರೆ ನನ್ನ ಹತ್ರ ಬಂದ್ಬಿಟ್ಟು AK ಪಾಟೀಲರು ಹಿಂದಿನಲ್ಲಿ ಮಾಡಿದ್ರು, ಏನು ಸರ್ ಮಾಡಿದ ಪಬ್ಲಿಸಿಟಿ ಅಂತ. ಹೈದರಾಬಾದಲ್ಲಿ ಇವತ್ತು ಆ ಪಬ್ಲಿಸಿಟಿ ಅವರೆಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಬಂದು ಹೇಳ್ತಾ ಇರ್ತಾರೆ ನನಗೆ, ಇಡೀ ಹೈದರಾಬಾದೇ ಹಾಕ್ಸಿದ್ರು ಏರ್ಪೋರ್ಟಿಂದ ಇದ್ರವರೆಗೂ ಪಬ್ಲಿಸಿಟಿ. ಆ ಓಪನಿಂಗ್ಗೆ ನಿಮಗೆ ಬ್ಯಾನರ್ಸ್ ಹಾಕಿದ್ರು, ಯಾವುದೋ ಪಿಕ್ಚರ್ ರಿಲೀಸ್ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಚೆನ್ನೈಗೆ ಹೋದ್ರೂ ಅಷ್ಟೇ ಏನಾದ್ರು ಇದ್ರೆ ಸಜೆಷನ್ಸ್ ಕೇಳ್ತಾರೆ. ಸೊ ಈ ಥರ ಮಾಡಿಕೊಟ್ರು. ಸೊ ಈ ಸಿನಿಮಾ ಏನಾಯ್ತು ಅಂದರೆ ನಮಗೆ ಅರ್ಜುನ್ ಗೌಡ ಮಾಡ್ಬೇಕಂದ್ರೆ ಒಂದು ಟಾಪ್ ರೇಂಜಲ್ಲಿ ಸಿನಿಮಾ ಇರಬೇಕು. ಸುಮ್ಮನೆ ಆ್ಯಕ್ಷನ್ ಅಂದರೆ ನಾರ್ಮಲ್ ಆಗಲ್ಲ. ಸೊ ಹೈಲೈಟ್ ಆಫ್ ದ ಸಿನಿಮಾ ಇಸ್ ಆ್ಯಕ್ಷನ್ನ ಬೇರೆ ಥರ ಪ್ರೆಸೆಂಟೇಷನ್ ಮಾಡಬೇಕಾಗಿದೆ. ಸೊ ಆ್ಯಕ್ಷನ್ ಇಟ್ಟಿದ್ದೀವಿ, ಜೊತೆಲಿ ಎಂಟರ್ಟೈನ್ಮೆಂಟ್ ಬೇಕು. ಈಗ ಪ್ರಜ್ವಲ್ ಸರ್ ಹೇಳ್ದಂಗೆ ಹೊರ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಎಲ್ಲನೂ ಮೋಲ್ಡ್ ಮಾಡಿ ಒಂದು ರಾಮು ಬೆನ್ನರ್ ಸಿನಿಮಾ ಅನ್ನಿಸ್ಬೇಕು. ಸೊ ಆ ಥರ ಕೊಟ್ಟಿದ್ದೀವಿ. ಅದು ಫುಲ್ ಒಂದು ಕ್ಯೂರಿಯಾಸಿಟಿ ತರುತ್ತೆ, ಮಾಸು ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇರೆ ಭಾಷೆಗಳು ಏನಾದರೂ ಸರ್ ಆಫರು ತುಂಬ ಬಂತು ಅದಕ್ಕೆ ಸ್ಟಾರ್ಟಿಂಗಿಂದಾನೆ. ನನಗೂ ತುಂಬ ಆಸೆ ಇತ್ತು. ನಾನು ಇವಾಗೆಲ್ಲ ಪಿಕ್ಚರ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ ರಾಮು ಸರ್ಗೆ, ಸರ್ 4 ಲ್ಯಾಂಗ್ವೇಜ್ ಹೊಡ್ಕೊಳ್ಳೋಣ ಸರ್, ಹಿಂದಿ ಎಲ್ಲ ಹೊಡ್ಕೊಳ್ಳೋಣ. ಯಾಕಂದರೆ ತುಂಬ ಆರ್ಟಿಸ್ಟ್ಗಳಿದ್ದಾರೆ ನಮ್ಮಲ್ಲಿ. ಈಗ ರಾಹುಲ್ ದೇವರು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ದಿನೇಶ್ ಮಂಗ್ಳೂರ್ ಅವರಿದ್ದಾರೆ, ದೀಪಕ್ ಶೆಟ್ಟಿ ಅವರಿದ್ದಾರೆ. ಇವರೆಲ್ಲ ಬಂದು ಏನಂದ್ರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡ್ತಿರೋ ಆರ್ಟಿಸ್ಟ್ಗಳು ಇವತ್ತು. ರೇಖಾ ಮೇಡಮ್ ತುಂಬ ಪ್ರಾಮಿನೆಂಟ್ ಇರುವಂಥ ರೋಲು. ಸೊ ಮಾಡಿದಾಗ ಇವರಿಲ್ಲ, ಇದು ಕನ್ನಡ ಸಿನಿಮಾ ಥರನೇ ಇರಲಿ, ನೀವು ಮಾಡಿ ನೀಟಾಗಿ ಅಂತ ಹೇಳೋದು. ಇವನ್ ಈಗಲೂ ಆಫರ್ ಇದೆ. ಈಗಲೂ ನನಗೊಬ್ಬರು ತೆಲುಗು ಪ್ರೊಡ್ಯೂಸರ್ಸ್ ಫೋನ್ ಮಾಡ್ತಾ ಇದ್ದಾರೆ, ಕೇಳಿ ಕೊಡಂಗಿದ್ರೆ ನಾವು ಈಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ರಾಮು ಸರ್ ಇನ್ನೂ ಡಿಸೈಡ್ ಮಾಡಿಲ್ಲ. ಅವ್ರಿಗೂ ಹಿಂದಿಯೆಲ್ಲ ಆಫರ್ ಇತ್ತು ಆ್ಯಕ್ಚುಲಿ. ಬಟ್ ಏನಂದ್ರೆ ನಾವೊಂದು ಕನ್ನಡ ರೀಜನ್ನು, ಕನ್ನಡ ನೇಟಿವಿಟಿ, ಈ ಥರದ್ದು ಒಂದು ಕರ್ನಾಟಕ ಭಾಷೆನೆಲ್ಲ ಇಟ್ಕೊಂಡು ಮಾಡಿದ್ವಿ. ಅದು ನೋಡೋಣ ಸರ್ ಏನು ಡಿಸೈಡ್ ಮಾಡ್ತಾರೆ. ಪ್ರಜ್ವಲ್ ತುಂಬ ಆ್ಯಕ್ಷನ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಯಾವುದೋ ರೋಪ್ ಕಿಪ್ಪೆಲ್ಲ ಮಾಡಿ ಅವಾಗ ಹೋಗಿ ಏಟ್ ಮಾಡ್ಕೊತಾನೆ ಹೇಳ್ತಾರೆ. ಈ ಸಿನಿಮಾದಲ್ಲಿ ಹೇಗೆ ಮಾಡಿದ್ದಾರೆ ಸರ್? ನೀವು ಈ ಟೈಮಲ್ಲಿ ನೆನೆಸ್ಬೇಡಿ, ಆ್ಯಕ್ಷನ್ಗೆಲ್ಲ ಸೀನಲ್ಲೇ ನಾವು ತೊಂದರೆ ಕೊಟ್ಬಿಟ್ಟಿದ್ವಿ. ಪಾಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಒಂದ್ಸರಿ ಸೀನಲ್ಲೇ, ಮೇಜರ್ ಸೀನಲ್ಲೇ. ಅಂದರೆ ಇವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಹೇಗಂದ್ರೆ ಒಂದು ಸ್ವಲ್ಪ ತುಂಬ ವೈಲೆಂಟ್ ಆಗಿ ಹಂಗೆ ಮ್ಯಾನೇಜ್ ಮಾಡೋ ಅಂಥದ್ದು, ಅವಾಗ ಚೇಂಜ್ ಆಗ್ತಿರೋಂಥ ಕ್ಯಾರೆಕ್ಟ್ರು. ಸೊ ಏನಾಗುತ್ತೆ, ನಾವು ಸರ್ ಈ ಥರ ಇರುತ್ತೆ ಸೀನು, ಹಿಂಗೆ ಮಾಡಿ ಸರ್ ಅಂತ ಅವ್ರು ಫುಲ್ ಹಾಕೊಂಡ್ಬಿಟ್ಟು ಫುಲ್ ಜೋಶಲ್ಲಿ ಅಲ್ಲಿರೋ ಬೆಂಚು ಟೇಬಲ್ನ ಹೊಡೆದಾಕ್ಬಿಟ್ಟು ಒಂದ್ಸರಿ ಸ್ವಲ್ಪ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗಿದ್ದು, ಕಾಲೆಲ್ಲ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಇನ್ನೊಂದು ಡೇರ್ ಅಂತ ಹೇಳಿದ್ರೆ ನನಗೆ ತುಂಬ ಭಯ ಪಟ್ಟಿದ್ದು. ನಾನು ಒಂದು ಮ್ಯಾಂಗ್ಳೂರು ಸೀನಲ್ಲಿ, ನಾನು ಹೇಳ್ತಿರೋದು ಯಾವುದೋ ಒಂದು ಸಮುದ್ರನೋ ಇಲ್ಲ ಒಂದು CG ಅಲ್ಲ, ಒರಿಜಿನಲ್ ಸೀನಲ್ಲಿ ಒಂದು ಬೋಟ್ ಚೇಸ್ ಮಾಡೋಕೆ ನಾವು. ಸೊ ನಮಗೆ ಎಲ್ಲ ಟೆನ್ಷನ್ ಇತ್ತು, ಈಗ ಹೆಂಗಪ್ಪ ಇದು ಫುಲ್ಲು ಎಲ್ಲ ಇಟ್ಟು ನಾವು. ಆಮೇಲೆ ರಾಮು ಸರ್ ಏನು ಮಾಡಿದ್ರು, ಇದೆಲ್ಲ ತುಂಬ ರಿಸ್ಕು, ಇದೆಲ್ಲ ಹಿಂಗೆ ಮಾಡಬಾರ್ದು ಅಂತೇಳಿ ನಾವೊಂದು ಸೆಕ್ಯೂರಿಟಿಗೋಸ್ಕರ ರೈಟರ್ಸ್ ಬರ್ತಾರಲ್ಲ, ಅವರು ಒಂದು 4-5 ಜನ ಇರಲಿ ಸರ್ ಅಂತ ಹೇಳಿ ಇವ್ರು 40 ಜನ ಕರೆಸಿದ್ರು. ಕಾರವಾರಲ್ಲಿ ಯಾರಿದ್ದಾರೆ, ಮಂಗಳೂರಲ್ಲಿ ಟಾಪ್ ರೈಟರ್ಸ್ ಅವ್ರನ್ನೆಲ್ಲ ಕರೆಸಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ರು. ಆದರೂ ನಾವು ಮಾಡ್ತಾ ಏನಾಯ್ತು ಅಂತ ಹೇಳಿದ್ರೆ, ಶಾರ್ಟು ಹೋಗ್ತಾ ನಮಗೆ ಸಿ ಸಿಗ್ಬೇಕಾಗಿತ್ತು. ಪ್ರಜ್ವಲ್ ಸರ್ ಏನು ಕೇರೆ ಮಾಡಿಲ್ಲ, ಡೇರಾಗಿ ಬನ್ನಿ ನೀವು ಕ್ಯಾಮ್ರಾ ರನ್ ಮಾಡ್ತೀರಿ, ನಾನು ಹೋಗ್ತಾ ಇರ್ತೀನಿ, ಹಂಗೆ ಟೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಡಲ್ ಆಫ್ ದ ಸೀಗೆ ಹೋಗ್ಬಿಟ್ರು ಫುಲ್ಲು. ಸೊ ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ನಾವು ಬೈದಿದ್ರು ಅವತ್ತು, ಸರ್ ಏನಿಷ್ಟು ಬೇಜಾರು ಬಿಟ್ಬಿಟ್ಟಿದ್ದೀರ ಅಂತ. ಆಮೇಲೆ ಅವ್ರು ಇಲ್ಲಲ್ಲ ನಾನೇ ಹೇಳಿದ್ದು, ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಮಾಡ್ಬಿಡೋಣ ಹೆಂಗಿರೋ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಸ್ಟ್ರು ನಾವೆಲ್ಲ ಒಂದು 5-6 ಬೋಟ್. ಇವನ್ ಹೇಳ್ಬೇಕಂದ್ರೆ ನಮ್ಮ ಮ್ಯಾನೇಜರ್ ಉಮೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅವತ್ತು. ಅವ್ರ ಪ್ರಿಕಾಷನ್ಸ್ ಎಷ್ಟು ಬೇಕೋ ಹೀರೋಗಂತ ಹೀರೋಗಂತ ಕೇರ್ ತಗೊಳ್ತಾರೆ. ಬಟ್ ಟೆಕ್ನಿಷಿಯನ್ಸ್ ಲೆವೆಲಲ್ಲಿ, ಪ್ರೊಡಕ್ಷನ್ ಲೆವೆಲಲ್ಲಿ ತುಂಬ ಜವಾಬ್ದಾರಿ ತಗೊಂಡು ಆ ಪರ್ಮಿಷನ್ಸ್ಗಳನ್ನ ಹಾಕಿ ಸೊ ರಿಸ್ಕ್ ಮಾಡಿದ್ರು. ನನಗೆ ಅವತ್ತೇ ಅನಿಸಿದ್ದು, ವಾವ್ ಇದೇನಿದು ರಿಯಲ್ ಒಂದು ಹೀರೋ, ನಾವೆಲ್ಲ ರಿಯಲ್ ಆಗಿ ಸೀನ್ಸ್ಗಳು ನೋಡ್ತೀವಲ್ಲ ಆ ಥರ ಒಂದು ಚೇಸ್ ಮಾಡಿದ್ರು. ಅದು ಡೆಫಿನೆಟಾಗಿ ನೀವು ಸಿನಿಮಾದಲ್ಲಿ ನೋಡಿದಾಗ ತುಂಬ ರೋಮಾಂಚಕರವಾಗಿರುತ್ತೆ. ಆ ಥರದ ರಿಸ್ಕ್ ಎಲ್ಲ ತುಂಬ ಮಾಡಿದ್ದಾರೆ ಸರ್. ಫೈಟಲ್ಲೂ ಅಷ್ಟೇ, ಫೈಟಲ್ಲಿ ಒಂದು ಫೈಟ್ ಮಾಡಿದ್ವಿ ಬೀಚಲ್ಲಿ, ನಾವು ಮ್ಯಾಂಗ್ಳೂರ್ ಬೀಚಲ್ಲಿ ಬೋಟ್ ಎಲ್ಲ ರಿಪೇರಿ ಮಾಡ್ತಾರೆ. ಅದೆಲ್ಲ ರಿಯಲ್ ಆಗಿ ಬಿದ್ದಿರೋದು, ಯಾವುದೇ ಒಂದು ಡೂಪು ಥ್ರೆಡ್ಡು ರೋಪು ಅದೆಲ್ಲ ಏನಿಲ್ಲ. ರಿಯಲ್ ಆಗಿ ಹೊಡೆದಿರೋದು, ರಿಯಲ್ ಆಗಿ ಜಂಪ್ ಮಾಡಿರೋದು, ರಿಯಲ್ ಆಗಿ ಮಾಡಿರೋದು ಸ್ಟಂಟ್ಸ್. ಅವರು ಸ್ಟಂಟ್ಸ್ ಅಂದರೆ ನಾನು ನೋಡಿರೋ ಹೀರೋಗಳಲ್ಲಿ ಸ್ಟಂಟ್ಸ್ ಅಂದರೆ ಅವರು ಪಕ್ಕ ಇರ್ತಾರೆ. ಒಂದು ಅವರು ಗುಣ ಏನಂತ ಹೇಳಿದ್ರೆ, ಎಂಥ ಫೈಟರ್ ನಾವೇ ಹೇಳ್ತೀವಿ ಸರ್ ಹೊಡೀರಿ ಸರ್ ರಿಯಲಿಸ್ಟಿಕ್ ಆಗಿ ಬರಲಿ ಅಂತ, ಯಾರಿಗೂ ಆರ್ಮ್ ಮಾಡಲ್ಲ. ಅಷ್ಟು ಪರ್ಫೆಕ್ಟಾಗಿ ಆ ಶಾರ್ಟ್ಗೆ ಕೊಟ್ಟಿರ್ತಾರೆ. ಅವ್ರು ರಿಸ್ಕ್ ತಗೊಂಡಿರ್ತಾರೆ. ಅವ್ರಿಗೆ ಒಂದು ಮಿಲೋರಮಿಲ್ಲಲ್ಲಿ ಒಂದು ಫೈಟ್ ಮಾಡಿದ್ವಿ ನಾವು, ಸಾಂಗ್ ಪ್ಲಸ್ ಫೈಟ್ ಥರ ಮಾಡಿದ್ವಿ. ಸೊ ನನಗೆ ಗೊತ್ತಿಲ್ಲ, ಅದು ಒಂದು ಶಾರ್ಟ್ ಮಿಸ್ ಆಗ್ಬಿಡ್ತು. ಮಾನಿಟ್ರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನನಗೆ ಟೇಕಲ್ಲಿ ಆ ಥರ ಬರ್ಬೇಕಂತ ಮಾನಿಟರ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವೆಲ್ಲರೂ ನೋಡಿದ್ವಿ, ರಾಮು ಸರ್, ನಾವು ಮಾಸ್ಟರ್ ಕ್ಯಾಮ್ರಾನೆಲ್ಲ ನೋಡ್ಬಿಟ್ಟು ಈ ಥರ ಬರಬೇಕು ಸರ್ ಅಂತ. ಆಯಿತು ಮಾಡೋಣ ಅಂತ ಹೇಳಿದ್ರು. ಇವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದಾಗಿ ಏನೋ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತಾರೆ. ರೋಪ್ ಸರಿ ಒಂದ್ಸರಿ ಮಿಸ್ಸು, ಮತ್ತು ಏನೋ ಒಂದ್ಸರಿ ಬ್ಯಾಲೆನ್ಸ್ ಮಿಸ್ಸು, ಒಂದ್ಸರಿ ಸ್ಪಾಂಜ್ ಮಿಸ್ಸು, ಒಂದ್ಸರಿ ಲೈಟಿಂಗ್ ಮಿಸ್ಸು. ಸುಮಾರು ಒಂದು 15-16 ಟೇಕ್ ಆಯ್ತು. ಸರಿ ಲಾಸ್ಟಲ್ಲಿ ಬೇಡ ಬಿಡಿ ಸರ್ ನಾನು ಕಟ್ ಮಾಡಿ ತೆಗೆದುಕೊಡ್ತೀನಿ ಅಂದರೆ, ಇಲ್ಲ ನಾಳೆ ಬೆಳಗ್ಗೆ ಬರೋಣ, ತಿರ್ಗಾ ಮಾಡೋಣ, ತಿರ್ಗಾ ಮತ್ತೆ ರೋಪ್ ಹಾಕೊಂಡು ತಿರ್ಗಾ ಮಾಡೋದು ಫುಲ್ಲು ಮಾಡಾದ್ಮೇಲೆ ಗೋಡೆಲ್ಲ ಆಯಿತು. ನಾನು ಏನಕ್ಕೆ ಸಡನ್ನಾಗಿ ನೆಕ್ಸ್ಟ್ ಶಾರ್ಟ್ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಅವ್ರು ಕ್ಯಾರ ಬಂದಂತೆ ಅವ್ರ ಮೈಯೆಲ್ಲ ಫುಲ್ಲು ಬರೆ.
ಅಷ್ಟು ರಿಸ್ಕ್ ತಗೊಂಡು ಏನು ಗೊತ್ತಿಲ್ಲದೆ ಇರೋಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಸರ್ ಈಗ ಹೇಳಿ ನಾನು ಬ್ಯಾಕಪ್ ಮಾಡ್ಬಿಟ್ಟಿದ್ದು ಸರ್ ಆರಾಮ ಇಲ್ಲಲ್ಲ ಶೂಟಿಂಗಲ್ಲಿ ಆ ಥರ ಪ್ರಾಬ್ಲಮ್ ಆಗ್ಬಾರ್ದು, ಇದೆಲ್ಲ ಮಾಡಿದ್ದೀವಲ್ಲ ಬಿಡಿ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಜಾಸ್ತಿ ರಿಸ್ಕ್ ಇರೋಂಥ ಸ್ಟೆಂಟ್ಗಳನ್ನ ಮಾಡೋಣ. ಸೊ ಈ ಥರದ್ದೆಲ್ಲ ತೊಂದರೆ ಕೊಟ್ಟಿದ್ದೀವಿ, ತುಂಬ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ ಸರ್. ಹಾಂ ಸರ್, ಅದೊಂದು ಹೇಳ್ಬೇಕು ಆ್ಯಕ್ಚುಲಿ. ಈ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು, ನಾವು ಪ್ರತಿ ಸರಿ ಹೇಳ್ತಾ ಇದ್ದೇವೆ ನಾವು. ಇದು ಅರ್ಜುನ್ ರೆಡ್ಡಿ ಸಿನಿಮಾ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಇದು ಸತ್ಯವಾಗ್ಲೂ ಅರ್ಜುನ್ ರೆಡ್ಡಿ ಅಲ್ಲ, ಇದು ಅರ್ಜುನ್ ಗೌಡ ಇದು. ಸೊ ಇನ್ಫ್ಯಾಕ್ಟ್ ಇದು ಟೈಟ್ಲ್ ಬಂದ್ಬಿಟ್ಟು ಸಾರ್ ರಿಜಿಸ್ಟರ್ ಮಾಡಿ ಇಟ್ಟಿದ್ರು. ಇದು ಸಿನಿಮಾ ಅರ್ಜುನ್ ರೆಡ್ಡಿ ರಿಲೀಸ್ ಆಗಿರಲಿಲ್ಲ, ಅದಕ್ಕೆ ಮುಂಚೆನೇ ರಿಜಿಸ್ಟರ್ ಮಾಡಿ ಇಟ್ಟಿದ್ರು ಚೇಂಬರ್. ಸೊ ಈ ಸಿನಿಮಾ ಓಲ್ ಕತೆ ಇದೆಯಲ್ಲ ಫುಲ್ಲು, ಅದು ಸೆಂಟ್ರಲ್ ಪಾಯಿಂಟ್ ಬಂದ್ಬಿಟ್ಟು ಅರ್ಜುನ್ ಗೌಡ ಮೇಲೆ ಹೋಗುತ್ತೆ ಕ್ಯಾರೆಕ್ಟರ್, ಪ್ರಜ್ವಲ್ ಸರ್ ಕ್ಯಾರೆಕ್ಟರ್. ಸೊ ಇವತ್ತು ಯೂತ್ ಅಂತ ನಾವು ತಗೊಂಡಾಗ ಏನು ಮಾಡ್ತೀವಿ ಅಂದರೆ, ಒಂದು ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿದಾಗೆ ಅವನ ಜರ್ನಿ ಎಲ್ಲಿ ಲವ್ ಸ್ಟಾರ್ಟ್ ಆಗುತ್ತೋ, ಲವಲ್ಲಿ ಸ್ಟಾರ್ಟ್ ಆಗಿ ಲವ್ ಎಂಡ್ ಆದರೆ ಸಿನಿಮಾ ಮುಗಿಯುತ್ತೆ. ಇಲ್ಲ ಏನೋ ಟಾರ್ಗೆಟ್ ಓದಬೇಕು ಅದನ್ನು ಮುಗಿಸೋರೆ ಮುಗಿಯುತ್ತೆ. ಬಟ್ ಇಲ್ಲಿ ಏನಂದರೆ, ಒಂದು ಯೂತಲ್ಲಿ ಇದ್ದಾಗ ಅವನು 360 ಡಿಗ್ರಿನಲ್ಲಿ ಏನೆಲ್ಲ ಇರುತ್ತೆ, ಲವ್, ಎಮೋಷನ್, ಕೇರಿಂಗು, ದೇಶದ ಬಗ್ಗೆ, ನಾಡ್ ಬಗ್ಗೆ, ಅದೆಲ್ಲನೂ ಕವರ್ ಮಾಡ್ಕೊಂಡು ಹೋಗೋಂಥ ಒಂದು ಕ್ಯಾರೆಕ್ಟರ್ ಅರ್ಜುನ್ ಗೌಡ ಇದೆ. ಸೊ ಅದಕ್ಕೆ ಆ ಟೈಟಲ್ನೇ ಇಟ್ವಿ ನಾವು.